ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಮ್ಮ ಗಿಲ್ಲಿಯವರ ಫಸ್ಟ್ ಸಿನಿಮಾ ಇದೇ ಜೂನ್ 21ನೇ ತಾರೀಕು ಗ್ರ್ಯಾಂಡ್ ಆಗಿ ಆಯ್ತಾ ಲಾಂಚ್ ಆಗ್ತಾ ಇದೆ. ಅದೇ ರೀತಿ ಮುಹೂರ್ತ ಕೂಡ ನಡೀತಾ ಇದೆ. ಗಿಲ್ಲಿಯವರ ಮೂವಿಗೆ ಆಲ್ ದ ಬೆಸ್ಟ್ ಹೇಳೋಣ. ನಿಜವಾಗ್ಲೂ ಗಿಲ್ಲಿಯವರ ಫಸ್ಟ್ ಮೂವಿಯ ಒಂದು ಮುಹೂರ್ತಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ದಿನ ಅಂದರೆ 21ನೇ ತಾರೀಕು ನಮ್ಮ ಗಿಲ್ಲಿ ನಟ ಅವರ ಬರ್ತ್ಡೇ ಕೂಡ ಇದೆ. ಹಾಗಾಗಿ ಬರ್ತ್ಡೇಯ ಸಂದರ್ಭವಾಗಿ ತುಂಬ ಕಡೆ ಆಯ್ತಾ ಬುಕ್ಸ್ಗಳು, ಅನ್ನದಾನ, ಅನಾಥಾಶ್ರಮಗಳಿಗೆ ಅನ್ನದಾನ, ಅದೇ ರೀತಿ ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ಅವರ ಫ್ಯಾನ್ಸ್ಗಳು ಆಯ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರ ಈ ಬರ್ತ್ಡೇ ನಿಜವಾಗ್ಲೂ ಕೂಡ ಇಸ್ ಅ ಬೆಸ್ಟ್ ಬರ್ತ್ಡೇ ಅಂತಲೇ ಹೇಳ್ಬೋದು. ಗಿಲ್ಲಿ ಅವರ ಲೈಫಲ್ಲೇ ಇದು ಬೆಸ್ಟ್ ಬರ್ತ್ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ಫಸ್ಟ್ ಸಿನಿಮಾ ಲಾಂಚ್ ಆಗ್ತಾ ಇದೆ, ಒಂದು ಕಡೆ ಸೆಲೆಬ್ರೇಷನ್, ಇವೆಲ್ಲವೂ ಕೂಡ ನಿಜವಾಗ್ಲೂ ಗಿಲ್ಲಿ ಅವರಿಗೆ ಒಂಥರ ಈ ಒಂದು ಬರ್ತ್ಡೇನ ಮರೆಯೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಓಕೆ, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ತುಂಬ ಜನ KD ಮೂವಿ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಜೋಗಿ ಪ್ರೇಮ್ ಅವರು ನಿರ್ದೇಶಿಸಿದಂತಹ, ಅದೇ ರೀತಿ ನಮ್ಮ ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿದಂತಹ KD ಮೂವಿ ಫ್ಲಾಪ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ KVN ಪ್ರೊಡಕ್ಷನಲ್ಲಿ ಬಂದಂತಹ KD ಮೂವಿ ಫ್ಲಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೆಲವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅದು ಹೆಂಗೆ ಕಮೆಂಟ್ ಮಾಡ್ತಿರೋ, ಅದು ಏನೋ ನಿಮ್ಮ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. KD ಮೂವಿ ಹತ್ತತ್ರ 3,500 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. 3,500 ಥಿಯೇಟ್ರಲ್ಲಿ KD ಮೂವಿ, ಸರಿನಾ? ಬರೀ ಆ KD ಮೂವಿ ಒಂದು 10 ದಿನ ಓಡ್ತು ಅಂದ್ರೂ ಅವ್ರ ಕಲೆಕ್ಷನ್ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? 10 ದಿನ ಓಡ್ತು ಅಂದರೆ ಬರೀ 10 ದಿನ, ಜಾಸ್ತಿ ದಿನ ಬೇಡ, 10 ದಿನ ಓಡ್ತು ಅಂದ್ರೆ ಅದ್ರ ಕಲೆಕ್ಷನ್ ಎಷ್ಟಾಗುತ್ತೆ ಗೊತ್ತಿದೆಯಾ ನಿಮಗೆ? ಅದು ಅಮೇರಿಕದಿಂದ ಹಿಡಿದು ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ದುಬೈ ಎಲ್ಲ ಕಡೆನೂ ಆಯ್ತಾ, ಅಬ್ರಾಡಲ್ಲಿ ಎಲ್ಲ ಕಡೆನೂ ರಿಲೀಸ್ ಆಗಿದೆ ಆಯ್ತಾ. 10 ದಿನ ಓಡ್ತು ಅಂದರೆ ಆ ಮೂವಿ ಕಲೆಕ್ಷನ್ ಎಷ್ಟು ಗೊತ್ತಾ ನಿಮಗೆ? ಆ ಮೂವಿಯ ಒಂದು ಸ್ಯಾಟಲೈಟ್ ರೈಟ್ಸನ್ನು ಯಾವುದಾದ್ರೂ ಒಂದು TV ಚಾನಲಿಗೆ ಕೊಟ್ಟರೆ ಅದ್ರ ಬೆಲೆ ಎಷ್ಟು ಗೊತ್ತಾ? ಯಾವುದಾದ್ರೂ ಒಂದು OTTಗೆ ಆ ಸಿನಿಮಾನ ಕೊಟ್ಟರೆ ಅದ್ರ ಬೆಲೆ ಎಷ್ಟು ಗೊತ್ತಾ? ಒಂದು ಸಾಂಗನ್ನು ಒಂದು ಆಡಿಯೋ ಕಂಪ್ನಿ ಕೊಟ್ಟರೆ ಅದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? ಸುಮ್ಮನೆ ಹೇಳ್ಬಾರ್ದು. ಆ ಸಿನಿಮಾ KD ಸಿನಿಮಾ 10 ದಿನ ಓಡಿದ್ರೆ ಅದ್ರ ದುಡ್ಡೆಲ್ಲ ಬಂದೋಗ್ಬಿಡುತ್ತೆ. ಯೋಚನೆ ಮಾಡಿ ನೀವೇನೆ. ಅಬ್ರಾಡಲ್ಲಿ ರಿಲೀಸ್ ಆಗಿರುವಂಥ ಸಿನಿಮಾ ಇಲ್ಲಿ ಒಂದು 3,500ರಿಂದ 4,000 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿರುವಂಥ KD ಸಿನಿಮಾ 10 ದಿನ ಓಡಿ ಎಷ್ಟು ಸಂಪಾದನೆ ಮಾಡಿರ್ಬೋದು ಯೋಚನೆ ಮಾಡಿ. ಬಟ್ KD ಸಿನಿಮಾ ಒಳ್ಳೆ ಕಲೆಕ್ಷನನ್ನು ಮಾಡಿದೆ ಅನ್ನೋದು ನನಗೆ ಮಾಹಿತಿ ಇದೆ. ಒಳ್ಳೆ ಕಲೆಕ್ಷನ್ ಅಂದರೆ ಆ ಸಿನಿಮಾ ಬ್ಲ್ಯಾಕ್ ಬಾಸ್ಟರ್ ಅಲ್ಲ, ಬಟ್ ಹಿಟ್ಟಂತೂ ಆಗಿದೆ. ಸೂಪರ್ ಆಗಿ ಆ ಸಿನಿಮಾ ಎಷ್ಟನ್ನ ತಗೋಬೇಕೋ ಆ ವ್ಯಾಲ್ಯೂ ತಕ್ಕಂತೆ ಆ ಸಿನಿಮಾ ದುಡ್ಡನ್ನ ಮಾಡಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಜೋಗಿ ಪ್ರೇಮ್ ಅವರು ಸಿನಿಮಾನ ಅವರು ರಿಲೀಸ್ ಮಾಡೋದೇನೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಹೆಚ್ಚು ಥಿಯೇಟರ್ಗಳಲ್ಲಿ ಮಾಡ್ತಾರೆ. ಹಾಗಾಗಿನೇ ಅವ್ರ ಸಿನಿಮಾ ಅದು ಯಾಕೆ ಫ್ಲಾಪ್ ಆಗಲ್ಲ ಅಂದರೆ, ಯಾಕೆ ಪ್ರೊಡ್ಯೂಸರಿಗೆ ದುಡ್ಡು ಬರುತ್ತೆ ಅಂದರೆ, ಅವರು ರಿಲೀಸನ್ನೇ 4,000 5,000 ಥಿಯೇಟರ್ಗಳಲ್ಲಿ ಮಾಡಿ ಬಿಸಾಕ್ಬಿಡ್ತಾರೆ. ಅವ್ರಿಗೆ ಒಂದು 10 ದಿನ ಓಡಿದ್ರೂ ದುಡ್ಡು ಬಂದೋಯ್ತು ಅಂತಾನೆ. ಹಾಗಾಗಿ ಸುಮ್ಮನೆ ಗೊತ್ತಿಲ್ಲದೇ ಮಾತಾಡಬೇಡಿ. KVN ಕಂಪ್ನಿ ಬಗ್ಗೆ ನಿಮಗೆ ಏನು ಗೊತ್ತು? KVN ಕಂಪ್ನಿ ಆಯ್ತಾ ಸಾವಿರಾರು ಕೋಟಿನ ಸಿನಿಮಾಗಳ ಮೇಲೆ ಹಾಕ್ಕೊಂಡು ಕೂತಿದೆ ಅಂತಂದರೆ ಸುಮ್ಮನೆ ಕೂತಿದ್ಯಾ? ಇವತ್ತು ಟಾಕ್ಸಿಕ್ ಮೂವಿಯ ಒಂದು ಟೀಸರು ಕೋಟಿಗಟ್ಟಲೆ ಹೋಗುತ್ತೆ. ಒಂದು ಬರೀ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದರೆ ಕೋಟಿಗಟ್ಟಲೆ ಲೈಕ್ಸು, ಒಂದು ಕ್ಲಿಪ್ ಹಾಕಿದರೆ ಕೋಟಿಗಟ್ಟಲೆ ಇದಾಗುತ್ತೆ, ವ್ಯೂಸ್ ಬರುತ್ತೆ. ಅದರಲ್ಲಿ ಎಷ್ಟು ದುಡ್ಡು ಬರುತ್ತೆ? ಬರೀ ಟಾಕ್ಸಿಕ್ ಮೂವಿ ಇದೆಯಲ್ಲ, ಆ ಒಂದು ಮೂವಿಗೆ ನಿಜವಾಗ್ಲೂ 500ರಿಂದ 600 ಕೋಟಿ ಖರ್ಚು ಮಾಡಿದರೆ ಆ ಮೂವಿ ನಿಜವಾಗ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ, ಹಾಲಿವುಡ್ ಲೆವೆಲಲ್ಲಿದೆ, ಹಾಲಿವುಡ್ ರೇಂಜಲ್ಲಿದೆ. ಅಂತಹ ಸಿನಿಮಾಗಳೆಲ್ಲ ದುಡ್ಡು ಹಾಕಿರುವ KVN ಕಂಪ್ನಿ ಲಾಸ್ ಮಾಡ್ಕೊಳಲ್ಲ. ಯಾಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಮಿಳ್ನಾಡು CM ಆಗಿರುವಂಥ ದಳಪತಿ ವಿಜಯ್ ಅವರ ಒಂದು ಜನನಾಯಕ ಸಿನಿಮಾ ಗೊತ್ತಿಲ್ಲದೇನೆ ಇದಾಗಿ, ಅಂದರೆ ಆ ಸಿನಿಮಾ ರಿಲೀಸಿಗಿಂತ ಮುಂಚೆನೆ ಎಲ್ಲ ಕಡೆ ಅದು ಲೀಕ್ ಆಯಿತು. ಜನನಾಯಕ ಸಿನಿಮಾ ಎಲೆಕ್ಷನ್ ಟೈಮಲ್ಲಿ ಲೀಕ್ ಆಯಿತು. ಲೀಕ್ ಆಗಿ ಆ ಸಿನಿಮಾ ಆಯ್ತಾ, ನಿನ್ನೇನು KVN ಸಂಸ್ಥೆಗೆ ಫ್ಲಾಪೇನೆ, ಅದೇ ಅಷ್ಟೋ ಕೋಟಿ ಹೋಯ್ತು ಆಯ್ತಾ, ಅಷ್ಟು ಲಕ್ಷ ಕೋಟಿ ಹೋಯ್ತು, 1,000 ಕೋಟಿ ಹೋಯ್ತು, ಹಾಗೆ ಹೀಗೆ ಅಂತ ಮಾತನಾಡಿದರು. ಬಟ್ ಈಗ ನಮ್ಮ KVN ಕಂಪ್ನಿಯವರು ನಮ್ಮ CM ಆದಂಥ ದಳಪತಿ ವಿಜಯ್ ಅವರ ಜನನಾಯಕ ಸಿನಿಮಾನ ತುಂಬ ಗ್ರ್ಯಾಂಡಾಗಿ ಬಿಡುಗಡೆ ಮಾಡ್ತಾ ಇದೆ ಆಯಿತಾ. ಏಕೆಂದರೆ ಅವ್ರಿಗೆ ಗೊತ್ತಿದೆ ಗುರು, ಅವರು ಡಿಸ್ಟ್ರಿಬ್ಯೂಟರ್ ಕೂಡ, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಗೊತ್ತಿದೆ. ಸಿನಿಮಾನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ರೀತಿಲಿ ಮಾಡಬೇಕು, ಅದು ಎಲ್ಲವೂ ಗೊತ್ತಿದೆ ಆಯಿತಾ. ಈಗ ನೀವು
KD ಮೂವಿ, ನಿಮಗೆ ಒಂದು ಸಂಸ್ಥೆ ಬಗ್ಗೆ ಗೊತ್ತಿಲ್ಲ ಅಂದರೆ ಪೂರ್ತಿಯಾಗಿ ಮಾತಾಡಕ್ಕೆ ಹೋಗ್ಬಾರ್ದು. KVN ಪ್ರೊಡಕ್ಷನ್ ಕಂಪ್ನಿ ಇಂಡಿಯಾದಲ್ಲೇನೆ ಭಾರಿ ಹೆಸರು ಮಾಡಿದೆ. ಇವಾಗ ನಮ್ಮ ಚಿರಂಜೀವಿ ಸರ್ ಅವರ ತೆಲುಗುದವರ 158 ಸಿನಿಮಾನು ಕೂಡ ಅವರೇ ಮಾಡ್ತಿರೋದು. ತುಂಬಾ ಸಿನಿಮಾ ಮಾಡಿದೆ. ಪ್ರತಿ ತಿಂಗಳು ಪ್ರತಿ ವರ್ಷ ಅವರು 7 ರಿಂದ 10 ಸಿನಿಮಾ ರಿಲೀಸ್ ಆಗ್ತಾನೆ ಇರ್ತವೆ. ಹೈ ಬಜೆಟ್ ಸಿನಿಮಾಗಳು ಮಾಡ್ತಾರೆ ಅವರು, ಎಲ್ಲ ಬಜೆಟ್ ಸಿನಿಮಾಗಳನ್ನು ಮಾಡ್ತಾರೆ ಅವರು. ಅವ್ರೊಂದು ಬಿಗ್ ಕಂಪನಿ ಅದು. ಅವರಿಗೆ ಪ್ರೊಡ್ಯೂಸ್ ಮಾಡೋದು ಗೊತ್ತು, ಡಿಸ್ಟ್ರಿಬ್ಯೂಟ್ ಮಾಡೋದು ಗೊತ್ತು, ಸಿನಿಮಾ ರಿಲೀಸ್ ಮಾಡೋದು ಗೊತ್ತು. ಆಯ್ತಾ, ಅವ್ರಿಗೆಲ್ಲದೂ ಅವ್ರ ಕೈಯಲ್ಲೇ ಇದೆ. ಸರಿಯಾ? ಯಾಕೆ ನಮ್ಮ ಪವನ್ ಒಡೆಯರ್ ಮತ್ತು ಶಿವರಾಜ್ ಕುಮಾರ್ ಹೊಸದಾಗಿ ಒಂದು ಮೂವಿ ಮಾಡ್ತಾ ಇದ್ದಾರೆ. ಪವನ್ ಒಡೆಯರ್ ಮತ್ತು ಶಿವರಾಜ್ ಕುಮಾರ್ ಸರ್ ಅವರು. ಆ ಮೂವಿನೂ ಕೂಡ KVN ಪ್ರೊಡಕ್ಷನ್ ಕಂಪ್ನಿ ಅವರನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸುಮ್ಮನೆ ಗೊತ್ತಿಲ್ಲದೇ ಮಾತಾಡಕ್ಕೆ ಹೋಗ್ಬೇಡಿ. ಒಬ್ಬ ಹುಡುಗನಿಗೆ, ಒಂದು ಹಳ್ಳಿಯಿಂದ ಬಂದ ಹುಡುಗನಿಗೆ ಒಂದು ಬಿಗ್ ಆಪರ್ಚುನಿಟಿ ಸಿಕ್ಕಿದೆ ಅಂತಂದ್ರೆ ಒಪ್ಕೊಳ್ಳಿ, ಸೆಲೆಬ್ರೇಟ್ ಮಾಡಿ. ಓಕೆ ಅಪ್ಪ, KVN ಕಂಪ್ನಿಯವರು ನಮ್ಮ ಗಿಲ್ಲಿಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ, ಸೂಪರ್ ಅನ್ನಿ. ನಾನು ಒಂದೇ ಹೇಳೋದ್ರಿ ನಿಮಗೆ, ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಸೇಮು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಥರ ಗಿಲ್ಲಿ ನಟ ಗಾಂಧಿನಗರದಲ್ಲಿ, ಆಯಿತಾ, AC ರೂಮಲ್ಲಿ ಕೂತ್ಕೊಳ್ಳಿಲ್ಲ ಅಂದರೆ ನೀವು ನೋಡಿಬೇಕು. ಗಾಂಧಿನಗರದಲ್ಲಿ AC ರೂಮಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಆಯಿತಾ. ಅವನ ರೇಂಜು, ಅವನ ಒಂದು ಸ್ಥಾನನ ಅವನು ಗಟ್ಟಿ ಮಾಡ್ಕೊಂಡೇ ಮಾಡ್ಕೊಳ್ತಾನೆ. ನೀವು ಬೇಕಾದ್ರೆ ಬರ್ಕೊಳ್ಳಿ. ಯಾಕೆಂದರೆ ಅವನಿಗೆ ಒಳಗಡೆ ಸತ್ವ ಇದೆ, ಕಂಟೆಂಟ್ ಇದೆ ಒಳಗಡೆ. ಮನುಷ್ಯನೊಳಗಡೆ ಕಂಟೆಂಟ್ ಇದ್ದಾಗ ಆ ಕಂಟೆಂಟಿಗೆ ವ್ಯಾಲ್ಯೂ ಕಟ್ಟಕ್ಕೆ ತುಂಬ ಪ್ರೊಡ್ಯೂಸರ್ ಬಂದೇ ಬರ್ತಾರೆ. KVN ಕಂಪ್ನಿ ಕೂಡ ಗಿಲ್ಲಿಯವರಿಗೆ ಇವತ್ತು ದುಡ್ಡು ಆಗ್ತಾ ಇದೆ, ಹಣ ಆಗ್ತಾ ಇದೆ ಮೂವಿಗೆ ಅಂದರೆ ಅವನೊಳಗಡೆ ಕಂಟೆಂಟ್ ಇದೆ, ಆ ಸತ್ವ ಇದೆ, ಅದಕ್ಕೋಸ್ಕರ. ಸರಿಯಾ? ಈಗ ಯಾಕೆ ತುಂಬ ಇದು ಚರ್ಚೆ ಆಗ್ತಿರೋ ವಿಷಯ ಅಂತಂದರೆ, ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ದೇ ಚರ್ಚೆ ಆಗ್ತಿರೋ ವಿಷಯ ಇದು. ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಗಿಲ್ಲಿಗೆ ಸಿಕ್ಕಿರುವಂತಹ ಒಂದು ಆಪರ್ಚುನಿಟಿನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏಕೆಂದರೆ ಬಿಗ್ ಬಾಸ್ 12ನ 37 ರಿಂದ 40 ಕೋಟಿ ಓಟನ್ನು ಗಳಿಸಿ ವಿನ್ ಆದಂತಹ ಗಿಲ್ಲಿಯವರು ಇವತ್ತಿಗೂ ಟಿಲ್ ಡೇ ಅದೇ ಕ್ರೇಜನ್ನು ಮೇಂಟೈನ್ ಮಾಡಿದ್ದಾನೆ ಅಂತಂದರೆ ಅದು ಸುಮ್ಮನೆ ಅಲ್ಲ, ಅದು ಸಾಧಾರಣ ವಿಷಯ ಅಲ್ಲ. ಅದು ಜೆನ್ಯೂನ್ ಆಗಿ ಬಂದಂಥ ಫ್ಯಾನ್ಸ್ಗಳು. ಅವರು ಜೆನ್ಯೂನ್ ಆಗಿ ಬಂದಂಥ ಫ್ಯಾನ್ಸ್ಗಳು ಆಗಿರೋದ್ರಿಂದನೇ ಇವತ್ತಿಗೂ ಗಿಲ್ಲಿ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಈ ರೇಂಜಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಅವರೆಲ್ಲ ಜೆನ್ಯೂನ್ ಫ್ಯಾನ್ಸ್ಗಳು, ಆಯಿತಾ. ಹಾಗಾಗೇ ಗಿಲ್ಲಿಗೆ ಈ ಕ್ರೇಜ್ ಇರೋದು. ನಾನು ನಿಮಗೆ ಹೇಳೋದಿಷ್ಟೇ, ಕಾಮಾಲೆ ಕಣ್ಣಿಂದ ನೋಡೋರಿಗೆ ಎಲ್ಲ ಹಳದಿ ಕಾಣುತ್ತೆ. ಸರಿಯಾ? ನೀವು ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ ಅಂತೀನಿ. ಒಟ್ಟಾರೆಯಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದು ಚರ್ಚೆ ಆಗ್ತಾ ಇದೆ ಗಿಲ್ಲಿಯವರ ಸಿನಿಮಾದ ಬಗ್ಗೆ. ಗಿಲ್ಲಿಗೆ ಬಂಪರ್ ಲಾಟ್ರಿ ಹೊಡಿತು, ಗಿಲ್ಲಿಗೆ ಸಖತ್ ಚಾನ್ಸ್ ಸಿಕ್ತು, ಗಿಲ್ಲಿಗೆ ಆಯಿತಾ ಸೂಪರು ಸಿನಿಮಾದಲ್ಲಿ ಒಂದು ಇದು ಸಿಕ್ಕಿದೆ, ಹೀರೋ ಆಗಿ ಒಂದು ಬಿಗ್ ಪ್ರೊಡಕ್ಷನ್ ಕಂಪ್ನಿ ಗಿಲ್ಲಿಗೋಸ್ಕರ ಸಿನಿಮಾ ಮಾಡ್ತಾ ಇದೆ. ಎಲ್ಲ ಕಡೆ ಇದೇ ನ್ಯೂಸ್, ಎಲ್ಲ ಕಡೆ ಗಿಲ್ಲಿಗೆ ಬಂಪರ್ ಲಾಟ್ರಿ. ನಿಜವಾಗ್ಲೂ ಇದು ಒಂದು ಕ್ರೇಜ್ ಅಂತೀವಿ, ಒಂದು ಕ್ರೇಜು. ಒಬ್ಬ ಮನುಷ್ಯ ಒಂದು ಕ್ರೇಜನ್ನು ಹುಟ್ಟಾಕಿದ್ದಾನೆ, ಅದನ್ನು ಅವ್ರ ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಷ್ಟೇ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.